ಇದು ಬೇರೆ ಬೇರೆ ಭಾಷೆನಲ್ಲೂ ಕೂಡ ಬಿಡ್ತಾ ಇದೀರಾ? ಆಲ್ 5 ಲ್ಯಾಂಗ್ವೇಜ್ ರೆಡಿ ಮಾಡಿದೀವಿ. 25th ಕನ್ನಡ ರಿಲೀಸ್ ಆಗುತ್ತೆ ಸರ್. 1ನೇ ತಾರೀಕು ಬೇರೆ ಲ್ಯಾಂಗ್ವೇಜ್. ಹಿಂದಿದು ನೋಡಿದೆ ಇದ್ರದ್ದು ಹಿಂದಿ ಇದು ಚೆನ್ನಾಗಿದೆ. ಯಾವ್ಯಾವ ಲ್ಯಾಂಗ್ವೇಜ್ ಒಟ್ಟು? ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಕನ್ನಡ. ಬೇರೆ ಬೇರೆ ದೇಶದಲ್ಲಿ ಏನಾದ್ರು ಬೇರೆ ದೇಶದಲ್ಲಿ ಓವರ್ಸೀಸ್ ಬರುತ್ತೆ, ಬಟ್ ಬೇರೆ ದೇಶದ ಲ್ಯಾಂಗ್ವೇಜ್ ಪ್ಲಾನ್ ಮಾಡಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಬಿಡುಗಡೆ ಮಾಡ್ತಾ ಇದೀರಿ? ಡೆಫಿನೆಟ್ಲಿ ಕನ್ನಡ ವರ್ಷನ್ ಎಲ್ಲ ಕಡೆ 25th. ಮೊನ್ನೆ ಸುದೀಪ್ ಅವ್ರ ಇಂಟರ್ವ್ಯೂ ಮಾಡ್ತಾ ಇದ್ದೆ, ರಿಂಜೆ. ಹಿ ಟೋಲ್ಡ್ ಹೈ ಅಬೌಟ್ ಯು, ನಮ್ ಹುಡುಗ ಅಂತ. ನಾನು ಮೊನ್ನೆ ಯಾವ್ದು ನೋಡ್ತಾ ಇದ್ದೆ, ಒಂದು ಕಾರ್ಯಕ್ರಮದಲ್ಲಿ ಅವ್ರು ಸಿಕ್ಕ ತಕ್ಷಣ ಅವ್ರ ಕಾಲೇ ನಮಸ್ಕಾರ ಮಾಡ್ತೀರಿ. ಈ ಕತೆ ಅವ್ರ ಹತ್ರ ಹೇಳಿದ್ರಾ? ಡೆಫಿನೆಟ್ಲಿ ಸರ್. ಈ ಕಥೆನೂ ಹೇಳಿದೀನಿ. ನಾನು ಹೇಳ್ದಲ್ಲ, ನಾ 2-3 ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ. ಏನೇ ನಂದು ಏನಾದ್ರು ಮುಖ್ಯ ಘಟ್ಟಗಳಿದ್ದಾಗ ನಾನು ಸರ್ ಹತ್ರ ಹೋಗ್ಬಿಟ್ಟು ಐ ವಿಲ್ ಟೆಲ್, ನಾಟ್ ಓನ್ಲಿ ಫಿಲ್ಮ್, ಎನಿ ಪರ್ಸನಲ್ ಥಿಂಗ್ಸ್ ಆಲ್ಸೋ. ನನ್ನ ವೈಫ್ ಜೀವನ ಕಥೆನೇ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ. ನಿಮ್ ವೈಫ್ ಹೇಳ್ತಾ ಇದ್ದಾರೆ? ನನ್ನ ವೈಫ್ ಯಾವಾಗ್ಲೂ ಸುದೀಪ್ ಸರ್ ಹೇಳಿದ್ರ ನೀವು ಅಂತ ಒಂದ್ಸತಿ ಕೇಳ್ತಾರೆ ನನಗೆ. ಈಗಲೂ ಹೇಳಿದೀನಿ ಅಂತ ಹೇಳ್ತೀನಿ. ಎನಿ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ಎನಿ ಟಫ್ ಮೂಮೆಂಟ್ಸ್ ನಾನು ಸರ್ಗೆ ಫೋನ್ ಮಾಡ್ತೀನಿ. ಐ ವಿಲ್ ನೆವರ್ ಫರ್ಗೆಟ್ ದಟ್. ಹೆಂಗೆ ನಿಮ್ದು ಅವ್ರದ್ದು ಸಂಬಂಧ? ನನ್ಗೆ ಗಾಡ್ ಫಾದರ್ ಸರ್, ಎರಡನೇ ಮಾತಿಲ್ಲ. ನನಗೆ ಗುರು. ನಾನು ಯಾರು ನನ್ನ ಐರನ್ ಲೆಗ್ ಅಂತ ಸುಮಾರು ಜನ ಹೇಳ್ತಿದ್ದ ಟೈಮಲ್ಲಿ ಯಾವನೇ ಬೇಕು ಕರ್ಕೊಂಬಂದು ಹಾಕ್ರಿಗೆ ಕೆಂಪೇಗೌಡ, ಅದು ಯಾವ ಐರನ್ ಲೆಗ್ ನೋಡೋಣ ಅಂತ ಕರ್ಕೊಂಬಂದು ಕೆಂಪೇಗೌಡ ನನ್ನ ಕೂರಿಸಿದ್ರು. ಕೂರಿಸಿ ಅಲ್ಲಿಂದ ಸುಮಾರು ಸಿನಿಮಾಗಳು ಕೊಟ್ಟಿದ್ದಾರೆ. ಸುಮಾರು ವಿಷಯ ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದೀನಿ. ಲೈಫ್ ನಾಟ್ ಓನ್ಲಿ ಸಿನಿಮಾ, ಹೌ ಟು ಕ್ಯಾರಿ ಯುವರ್ ಸೆಲ್ಫ್, ಮಾತಾಡಬೇಕು. ಆಮೇಲೆ ವರ್ಕ್ ಪ್ಯಾಷನ್. ಈ ಪ್ಯಾಷನ್ ಎಲ್ಲರೂ ಇವತ್ತೇನು ಹೇಳ್ತಿದ್ದಾರೆ ಅದು ಖಂಡಿತ ಅಲ್ಲಿಂದಾನೆ ಕಲ್ತೀವಿ. ನಮಗೂ ಅವ್ರು ಬಿಡ್ತಾನೆ ಇರಲಿಲ್ಲ. ನಾವೇನಾದ್ರು ವರ್ಕ್ ಅಂತ ಕೂತ್ಕೊಂಡ್ರೆ ಅದು ಬರೋವರೆಗೂ, ಅವ್ರ ತಲೆಯಲ್ಲಿ ಇರೋದು ಬರೋವರೆಗೂ ನೋ ಕಾಂಪ್ರಮೈಸ್. ಅಲ್ಲಿ ಎಮೋಷನ್ನು, ಅಲ್ಲಿ ಫ್ರೆಂಡು, ಅಲ್ಲಿ ಇದೆಲ್ಲ ಇಲ್ಲ. ಫಸ್ಟ್ ಸಿನಿಮಾ ಕರೆಕ್ಟಾಗಿ ಬರಲೇಬೇಕು. ರಾತ್ರಿ 2-3 ಮಲಗಿಲ್ವಾ, ನೀನು ಎದ್ದಿಲ್ವಾ, ಐ ಡೋಂಟ್ ಕೇರ್. ನೀನು 10 ದಿನ ಮಲಗಿಲ್ವಾ, ಆಮೇಲೆ 11ನೇ ದಿನ ಮಲ್ಕೋ, ಇಟ್ಸ್ ಓಕೆ. ಈಗ ಸಿನಿಮಾ ಮಾಡ್ತಾ ಇರೋದು, ಮಲ್ಗಂಗಿದ್ರೆ ಸಿನಿಮಾ ಯಾಕೆ ಮಾಡಬೇಕು? ಅದೆಲ್ಲ ಅವ್ರ ಹತ್ರನೇ ಕಲ್ತಿದ್ದು. ಸೊ ದಟ್ ಡೆಡಿಕೇಶನ್. ಇವಾಗಲೂ ನಾನು ಮೆಸೇಜ್ ಮಾಡಿದೆ ಮಾರ್ಕು ಟ್ರೇಲರ್ ನೋಡ್ಬಿಟ್ಟು, ನಿಮ್ಮ ಪ್ಯಾಷನ್ ಹ್ಯಾಟ್ಸ್ ಆಫ್ ಸರ್ ಅಂತ. ಅವ್ರು ಅನ್ಕೊಂಡಿದ್ದ ಟೈಮಲ್ಲಿ ಆ ಸಿನಿಮಾನ ಮುಗಿಸಿ ಅದೊಂಥರ ಅಷ್ಟು ಈಸಿ ಇಲ್ಲ. ಅಷ್ಟು ಫುಲ್ ಟೈಮ್ ನ ಡ್ರೈವ್ ಮಾಡೋದು 4 ತಿಂಗಳಲ್ಲಿ ಪೂರ್ತಿ ಆಗಿದೆ ಅವ್ರು. ಹೌದೌದು. ವೆರಿ ಸಪೋರ್ಟಿವ್. ನಮ್ಮ ಸಿನಿಮಾಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ತಂಡದಿಂದನೂ ಶಿವಣ್ಣ ಆಗ್ಲಿ, ಉಪ್ಪಿ ಸರ್ ಆಗ್ಲಿ, ರಾಜ್ಬಿ ಶೆಟ್ಟಿ ಅವರಾಗ್ಲಿ, ಎಲ್ರಿಗೂ ಅವ್ರ ಮೇಲೆ ಗೌರವ ಇದೆ. ಅವ್ರ ಸಿನಿಮಾನು ಚೆನ್ನಾಗಾಗಬೇಕು ಅಂತಾನೆ. ಶಿವಣ್ಣ ಅವ್ರಿಗೆ ಯಾವಾಗ ಕೇಳಿ ತುಂಬಾ ಚೆನ್ನಾಗಬೇಕಮ್ಮ, ಅವರು ಕಷ್ಟಪಟ್ಟೆ ಸಿನಿಮಾ ಮಾಡಿರೋದು. ಏನ್ ಸುಮ್ನೆ ಸಿನಿಮಾ ಅಂದ್ರೆ ನಾವೆಲ್ಲ ಕೂತ್ಕೊಂಡು ಇಲ್ಲಿ ಕಮೆಂಟ್ ಮಾಡೋದಲ್ಲಮ್ಮ, ಸಿನಿಮಾ ಹೋಗಿ ಕೆಲಸ ಮಾಡೋರು ಗೊತ್ತು, ಚೆನ್ನಾಗಾಗಬೇಕಮ್ಮ ಅವ್ರದ್ದು ಅಂತಾನೆ ಹೇಳ್ತಾರೆ ಶಿವಣ್ಣ. ಅಲ್ಲ, ಈ ಎಲ್ಲೂ ನಿಮ್ಗೆ ಅನಿಸ್ಲಿಲ್ವ ಅಂದ್ರೆ ಅವ್ರ ಹತ್ರ ಚರ್ಚೆ ಮಾಡ್ಬೇಕಾರೆ, ಒಂದು ಕತೆ ಹೇಳ್ಬೇಕಾರೆ ಸಾಮಾನ್ಯವಾಗಿ ಒಬ್ಬ ಹೀರೋ ಹತ್ರ ಕತೆ ಹೇಳ್ಬೇಕಾರೆ ನಿಮ್ಗೆ ಏನ್ಸುತ್ತೆ ಅಂದ್ರೆ ಆ ಹೀರೋನ ಅದ್ರಲ್ಲಿ ಪಾತ್ರ ಮಾಡ್ಬೋದು ಅಂತ ಅನ್ಸ್ಬಿಡತ್ತೆ ಸಹಜವಾಗಿ. ಒಬ್ಬ ಹೀರೋ ಹತ್ರ ಕತೆ ಹೇಳ್ಬೇಕಾರೆ ನಾವು ಒಬ್ಬ ವ್ಯಕ್ತಿ ಬಂದ್ ಕತೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಮೋಸ್ಟ್ಲಿ ಹಿಂಗ್ ಗೊತ್ತಾ, ಇದೆಲ್ಲ ಏನಾದ್ರು ಪಾತ್ರ ಮಾಡ್ಬೇಕು ಅಂತ ಆ ತರದ ಕತೆ ಹೇಳ್ತಾರೆ. ಆ ತರದ್ದು ಎಲ್ಲ ಬರ್ಲಿಲ್ವಾ? ನನಗೆ ನಾನು ಅವ್ರ ಹತ್ರ ಅಣ್ಣನೇ ಶಿವಣ್ಣನೇ ಹೀರೋ, ಉಪ್ಪಿ ಸರ್ ಇದರಲ್ಲಿ ರಾಜ್ಬಿ ಶೆಟ್ಟಿನೇ ಅಂತಾನೆ ಅವ್ರ ಹತ್ರ ಕತೆ ಹೇಳಿರೋದು. ನನಗೆ ಅವ್ರ ಹತ್ರ ಆತರ ಸಲಿಗೆನ ಅಥವಾ ಅವ್ರು ನನಗೆ ಅಷ್ಟು ಲೀನಿಯನ್ಸ್ ಬಿಟ್ಟಿದ್ರೆ ಗೊತ್ತಿಲ್ಲ. ಐ ಜಸ್ಟ್ ಗೋ ದೇರ್. ಹತ್ರ ಒಂದು ಗುರು ಹತ್ರ ಹೋದಾಗ ಒಬ್ಬ ಶಿಷ್ಯ ಹೇಗೆ ಅವ್ರ ಹತ್ರ ಎಲ್ಲ ಒಪ್ಪಿಸ್ಬೇಕು ಆತರ ಒಪ್ಪಿಸ್ಬಿಡ್ತೀನಿ ಅಷ್ಟೇ. ನನ್ಗೆ ಅದೇನು ಐ ಡೋಂಟ್ ಥಿಂಕ್ ಅವ್ರು ಏನ್ ಅನ್ಕೊಂತಾರೆ. ಆಮೇಲೆ ಅವ್ರ ಹಂಗ ಅನ್ಕೊಳ್ಳೋ ವ್ಯಕ್ತಿನೂ ಅಲ್ಲ ಅಂತ ಚೆನ್ನಾಗಿ ಗೊತ್ತಲ್ಲ. ಅವ್ರ ಆತರ ಎಲ್ಲ ಅನ್ಕೊಳ್ಳೋದೇ ಇಲ್ಲ. ಗೈಡ್ ಮಾಡ್ತಾರೆ ತುಂಬಾ. ಈಗ್ಲೂ ಹೇಳ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಟ್ಕೊಂಡು ಫಿಲ್ಮ್ ಮಾಡ್ತಿದ್ಯಾ, ಅವರೆಲ್ಲ ತುಂಬಾ ದೊಡ್ಡವರು. ಶಿವಣ್ಣ, ಉಪ್ಪಿ ಸರ್ ಎಲ್ಲ, ರಾಜ್ಬಿ ಶೆಟ್ಟಿ ಅವ್ರದೇ ಒಂದು ಇದಿದೆ. ಅವ್ರದೆಲ್ಲ ಮಾಡ್ಬೇಕಾದ್ರೆ ಏನು ಲೋಪದೋಷ ಬರ್ದಂಗ್ ಮಾಡ್ಬೇಕು. ಐ ಆಮ್ ವೆರಿ ಕನ್ಸರ್ನ್ಡ್ ಅಬೌಟ್ ಯುವರ್ ಫಿಲ್ಮ್. ನೀನ್ ಚೆನ್ನಾಗಿ ಮಾಡ್ಬೇಕು, ಡೋಂಟ್ ಲೀವ್ ಇಟ್ ಅಂತ ಹೇಳ್ತಾರೆ. ನೋಡಿ 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 ಗ್ರೇಟ್ ಗ್ರೇಟ್ ಗ್ರೇಟ್. ಅಲ್ಲ, ಈ ಒಂದ್ ಕಡೆಗೆ ಗುರು ಶಿಷ್ಯನ ಸಂಬಂಧ, ಇನ್ನೊಂದ್ ಕಡೆ ಸಿನಿಮಾ ಬಂದಾಗ 2 ಸಿನಿಮಾಗಳು ಒಟ್ಟಿಗೆ ಏನು ಒಂದಕ್ಕೊಂದಕ್ಕೇನು ಇದಾಗತ್ತೆ ಅಂತ ಅನ್ಸಲ್ವಾ?
ನನ್ಗೆ ಸಾರೇ ಹೇಳಿರೋದು ಸರ್, ನನಗೆ ಅಷ್ಟು ನಾಲೆಜ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಥವಾ ರಿಲೀಸ್ದು ಇದರದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಷ್ಟು ನಾಲೆಜ್ ಇಲ್ಲ ನನಗೆ. ಬಟ್ ಸುದೀಪ್ ಸಾರೇ ಹೇಳಿದ್ದು ಎರಡೂ ಆರಾಮಾಗಿ ನಡೆಯುತ್ತೆ. ಯಾಕಂದ್ರೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಫುಟ್ಫಾಲ್ಸ್ ಜೋರಾಗಿರುತ್ತೆ. ಆಮೇಲೆ ಎರಡಕ್ಕೂ ಥಿಯೇಟರ್ಸ್ ಇದೆ ನಮ್ದ್ರಲ್ಲಿ. ಎಲ್ಲ ಥಿಯೇಟ್ರು ಒಂದೊಂದೇ ಸಿನಿಮಾ ಅಂತೂ ಡೆಫಿನೆಟ್ಲಿ ಬರೋಕ್ಕಾಗಲ್ಲ. ಗ್ಯಾಪ್ ಕೊಟ್ಟಿದ್ರೆ ಇನ್ನೊಂದು ಸಿನಿಮಾ ಬರ್ತಾ ಇರುತ್ತೆ. ಎರಡು ಕನ್ನಡ ಸಿನಿಮಾ ಬರುತ್ತೆ. ದಯವಿಟ್ಟು ಮಾಡೋಣ, ಎರಡು ಮಾಡಿ. ನಿಮ್ಮ ಸಿನಿಮಾ ನಾನು ನೋಡ್ತೀನಿ, ನಮ್ಮ ಸಿನಿಮಾ ನೀವು ನೋಡಿ ಅಂತಾನೆ ಹೇಳ್ತಾರೆ. ಯಾವಾಗ ನೋಡ್ಬೇಕು ಅಂತಿದ್ದೀರಿ ಅವ್ರದ್ದು? ಡೆಫಿನೆಟ್ಲಿ ಸರ್, ನಮ್ದು ರಿಲೀಸ್ ಆಗುತ್ತಲ್ಲ ಅಲ್ಲಿವರೆಗೂ ನಮ್ದು ಇದಿರುತ್ತೆ. ಡೆಫಿನೆಟ್ಲಿ ನಾನು ಹೋಗಿ ನೋಡ್ಲೇಬೇಕು. ಮ್ಯಾಕ್ಸು ನಾನು ನೋಡಿದೀನಿ. ಹೌದಾ? ವಿಕ್ರಾಂತ್ ರೋಣ ಎಲ್ಲಾನು ನೋಡಿದೀನಿ. ನನಗೆ ಒಂದು ಕಲಿಕೆ ನೋಡ್ಬೇಕಾದ್ರೆ ಅವ್ರ ಎಡಿಟಿಂಗ್ ಪ್ಯಾಟರ್ನ್ ಎಲ್ಲ ಬಹಳ ಇಷ್ಟ ನನಗೆ. ಆಮೇಲೆ ಇನ್ನೊಂದೇನ್ ನಿಮ್ಗೆ ಇರುತ್ತೆ ಅಂದ್ರೆ, ಸುದೀಪ್ ಅವ್ರ ಹತ್ರ ಹೇಳಿದ್ರ ಈ ಪರ್ಫೆಕ್ಷನ್ ಇದು ಅಂತ ಹೇಳಿ ಅಂತ, ಅದು ತುಂಬಾ ಇರುವಂತವ್ರು ಚೆನ್ನಾಗ್ ಮಾಡಿದ್ರಿ ಮೂವಿ ಅಂತ ಹೇಳಿದಾಗ ಅದ ಆನಂದ ಇದೆಯಲ್ಲ, ಹೌದು, ಅದೇ ಬೇರೆ ಅಲ್ವಾ? ಸುದೀಪ್ ಸರ್ ಹೇಗೆ ಅಂದ್ರೆ ಸರ್, ಚೆನ್ನಾಗ್ ಮಾಡಿದ್ರೆ ಒಂದ್ ಸ್ಮೈಲ್ ಕೊಟ್ಟು ಹಿಂಗ ಅಂತಾರೆ. ಅವರು ಚೆನ್ನಾಗ್ ಮಾಡಿದ್ರುನು he will make us do it still better. ಅದನ್ನ ಅಲ್ಲಿಗೆ ನಿಲ್ಸೋದಿಲ್ಲ. ಯು ಆರ್ ದ ಬೆಸ್ಟ್ ಅಂತ ಯಾವತ್ತೂ ಹೇಳೋದಿಲ್ಲ ಅವರು. ಎಷ್ಟಾದ್ರೂ ಮಾಡಿ ಅವ್ರಿಗೆ ಗೊತ್ತು, ಬೇರೆಯವ್ರ ಹತ್ರ ಹೇಳ್ತಾರೆ ಅವ್ನು ಸೂಪರ್ ಅಂತ. ಅದೇ ಆರ್ಟಿಸ್ಟ್ ಹತ್ರ ಹಂಗೆ ಹೇಳಲ್ಲ. ಯಾಕಂದ್ರೆ ಅವರೇ ಹೇಳ್ಬಿಟ್ರೆ ಇವ್ರುಗಳು ಸುಮ್ಮನೆ ಬಿಡ್ತಾರೆ, ಇನ್ನು ಮುಂದಕ್ಕೆ ಲೈಫಲ್ಲಿ ಹೋಗ್ತಾರೋ ಇಲ್ವೋ. ಕರೆಕ್ಟ್. ಅದೊಂದು ಕ್ಯಾರೆಕ್ಟರ್ ಅವ್ರ ಹತ್ರ ಬಹಳ ಬ್ಯೂಟಿಫುಲ್ ಆಗಿದೆ. ಬಟ್ ನಾವ್ ಇಲ್ದಿದ್ದಾಗ ಎಲ್ಲಾರ ಹತ್ರ ಹೇಳಿರ್ತಾರೆ ಅವ್ನು ಸೂಪರ್ ಅಂತ. ನಾವು ಕೆಲಸ ಮಾಡಿದಾಗ ಯು ಹ್ಯಾವ್ ಟು ಡೂ ಸ್ಟಿಲ್ ಬೆಟರ್, ಇನ್ನೂ ಚೆನ್ನಾಗಿ ಮಾಡ್ಬೇಕು ನೀನು, ಹಂಗೆ ಡ್ರೈವ್ ಮಾಡ್ತಾರೆ ನಮ್ಮನ್ನ. ಈಸ್ ಎ ವೆರಿ ಡಿಫರೆಂಟ್ ಮ್ಯಾನ್. ರಿಷಬ್ ಶೆಟ್ಟಿ ಕೂಡ ನಿಮಗೆ ವಿಶ್ ಮಾಡಿದಾರೆ? ವೆರಿ ಕೈಂಡ್ ಆಫ್ ಅವರೇ ಫೋನ್ ಮಾಡಿ ಪರ್ಸನಲ್ ಆಗಿ ನಾನು ಟ್ರೈ ಮಾಡಿದೆ. ಆಮೇಲೆ ಅವ್ರು ಸಿಗದೆ ಅವರೇ 2-3 ಸತಿ ಕಾಲ್ ಮಾಡಿ, ಶಿವಣ್ಣ ಅವ್ರ ಸಿನಿಮಾ ನಾನು ಅಣ್ಣ ನನ್ನ ಹತ್ರ ಏನು ಕೇಳೇ ಇಲ್ಲ ಇವತ್ತರೆಗೂ, ಶಿವಣ್ಣ ಅವ್ರ ಸಿನಿಮಾ ನೀವು ಕೇಳ್ತಾ ಇದ್ದೀರಾ, ನಾನು ಮಾಡ್ಲೇಬೇಕು, ದುಬೈಗೆ ಹೋಗ್ತಾ ಇದ್ದೀನಿ, ಬಟ್ ಹೋಗೋಷ್ಟರಲ್ಲಿ ನಾನು ಬ್ಯಾಂಗ್ಳೂರ್ಗೆ ಬಂದು ನಾನೇ ಬಂದು ಮಾಡಿ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಈ ಸ್ಪೋಕ್ ಹೈ ಅಬೌಟ್ ದ ಫಿಲ್ಮ್. ಎಲ್ಲರಿಗೂ ಶಿವಣ್ಣ ಅಂದ್ರೆ ಅದೊಂಥರ ಇದು ಸರ್, ಏನ್ ಹೇಳಿ, ಲಕ್ಷ್ಮಣ ರೇಖೆನ ಏನದು ಹೇಳ್ತಾರಲ್ಲ, ಲಕ್ಷ್ಮಣ ರೇಖೆ ಆ ತರ ಅದು ಹಾಕ್ಬಿಟ್ರೆ ಒಂದ್ ಹೆಸರು ಹೇಳಿದ್ರೆ ಸಾಕು. ಬರೀ ಕರ್ನಾಟಕ ಅಲ್ಲ, ಎಲ್ಲಿ ಬೇಕಾದ್ರು ಶಿವಣ್ಣ ಅಂತ ಹೇಳ್ಬಿಟ್ರೆ ಆಗುತ್ತೆ. ಈ ಸೌತ್ ಅಲ್ಲಿ ಯಾರೋ ಇನ್ನೊಬ್ಬರು ನಾವು ಇದಕ್ಕೆ ಪ್ರಮೋಷನ್ ಕರಿಬೇಕು ಅಂತ ಯಾರು ಶಿವಣ್ಣ ಹೇಳಿದಾರ, ಡೆಫಿನೆಟ್ಲಿ ಮಾಡ್ತೀವಿ. ಅದು ಎಲ್ಲರಿಗೂ ಶಿವಣ್ಣ ಅಂದ್ರೆ ಅದು ತುಂಬಾ ರೆಸ್ಪೆಕ್ಟ್, ತುಂಬಾ ರೆಸ್ಪೆಕ್ಟ್. ಇವರು ಹಂಗೇನೆ ಯಾವ್ದು ಹಮ್ಮಿಲ್ಲ ಅವ್ರ ಮನ್ಸಲ್ಲಿ ಯಾವ ತರ ಯಾರ ಮೇಲೂ ಯಾವ ಇದು ಇಲ್ಲ ಸರ್. ಅವ್ರೆಲ್ಲ ನೋಡಾಗೋಗಿದೆ. ಈ ಚಿಕ್ಕ ಬುದ್ಧಿ ಅಂತ ಏನ್ ಹೇಳ್ತಾರಲ್ಲ, ಸಣ್ಣತನನೇ ಇಲ್ಲ ಅವ್ರಿಗೆ. ಅದ್ ಅವ್ರ ಹತ್ರಕ್ಕೂ ಇಲ್ಲ. ಅದೇ ನೀವ್ ಹೇಳ್ದಂಗೆ ಲೈಫ್ ತುಂಬಾ ನೋಡ್ಬಿಟ್ಯಾರ ಸರ್. ಎಲ್ಲ ಸಕ್ಸಸ್ ಎಲ್ಲ ನೋಡಿ, ಒಂದ 2 ಸಂಗತಿಗಳು, ಎಷ್ಟು ಆಘಾತಗಳು ಅವ್ರಿಗೆ, ಏನ್ ಕತೆ. ಆದ್ರೂ ಆ ಮನುಷ್ಯ ಎದ್ದೆದ್ದು ನಿಂತ್ಕೊಳ್ಳೋದು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಅವರು ಅಷ್ಟೇ, ಯಾವ ನೆಗೆಟಿವ್ ವಿಷಯ ಯಾರಾದ್ರೂ ಅವ್ರ ಮುಂದೆ ಎತ್ತಿದ್ರೆ ಶಿವಣ್ಣನ ಎದುರುಗಡೆ ನಾನು ಅಬ್ಸರ್ವ್ ಮಾಡಿದೆ, ನೆಗೆಟಿವ್ ಆಗಿ ಯಾರ ಬಗ್ಗೆ ಏನಾದ್ರು ಮಾತಾಡೋದು ಅಥವಾ ಇನ್ನೇನು ಗಾಸಿಪ್ ಬಂದ್ರೆ ಶಿವಣ್ಣ ಅದನ್ನ ರಿಯಾಕ್ಟೇ ಮಾಡಲ್ಲ. ಬೇರೆ ಏನೋ ಮಾತಾಡ್ಬಿಡ್ತಾರೆ. ಎಂತ ನೆಗೆಟಿವ್ ಆದ್ರೂ ತಗೊಂಬಾನ ಅವ್ರ ಹತ್ರ ಹೇಳಕ್ ಹೋಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗ್ ಹೇಳಿದ್ರೆ ಅಣ್ಣ ಏನೋ ಹೇಳ್ಬೋದು ಅಂತ. ಹಂಗ ಹೇಳ್ಬೇಕಾದ್ರೆ ಆಮೇಲೆ ಇದ್ದಿದ್ದಲ್ಲಮ್ಮ ಅದ್ ಬಂತ ಹಂಗನ್ಬಿಡ್ತಾರೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ನೆವರ್ ಟಾಕ್ ನೆಗೆಟಿವ್. ತಮ್ಮ ಕೆಲಸ ಬಂದಾಗ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತಾರೆ, ಬೇರೆದಲ್ಲಿ ಇಂಟರ್ಫಿಯರ್ ಆಗಲ್ಲ. ಗ್ರೇಟ್.